ಸೊ ನಾಗೇಂದ್ರ ಅವರ ವಿಚಾರದಲ್ಲಿ ಏನು ಆಗಿದೆ ಅನ್ನುವಂತ ಬೆಳವಣಿಗೆಗಳು ಒಂದು ಕಡೆಗೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಈಗ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಜೆಡಿಎಸ್ ಅಭ್ಯರ್ಥಿ ಕೆ ವಿವೇಕಾನಂದ ಅವರಿಗೆ ಭರ್ಜರಿ ಜಯ ಸಿಕ್ಕಿದೆ. ಮೊದಲ ಪ್ರಾಶಸ್ತ್ಯ ಮತಗಳಲ್ಲೇನೆ ಜಯಭೇರಿಯನ್ನ ಬಾರಿಸಿದ್ದಾರೆ. ಲೋಕಸಭೆ ಫಲಿತಾಂಶದ ಬಳಿಕ ಸಿಎಂಗೆ ಮತ್ತೊಂದು ಹಿನ್ನಡೆ. ಸಿಎಂ ತವರಿನಲ್ಲೇ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಕಾಂಗ್ರೆಸ್ನ ಮರಿತಿಬ್ಬೇಗೌಡರಿಗೆ ಹೀನಾಯ ಸೋಲಾಗಿದೆ. 4,658 ಮತಗಳ ಅಂತರದಿಂದ ಸೋಲಪ್ಪಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ. ಜೆಡಿಎಸ್ ಅಭ್ಯರ್ಥಿಯಲ್ಲಿ ಗೆಲುವನ್ನ ಕಂಡಿದ್ದಾರೆ. ಮುಖ್ಯಮಂತ್ರಿಗಳ ತವರಿನಲ್ಲೇ ಮಗದೊಂದು ಮುಖಭಂಗ. ಮೈಸೂರಿನಲ್ಲಿ ಲೋಕಸಭೆಯ ಕ್ಷೇತ್ರವನ್ನ ಕಳ್ಕೊಂಡ್ರು. ಅದಾದ ನಂತರ ಈಗ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲೂ ಕೂಡ ಈಗ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. 4,658 ಮತಗಳ ಅಂತರದಿಂದ ಈಗ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಸೋತಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕೆ ವಿವೇಕಾನಂದ ಅವರಿಗೆ ಭರ್ಜರಿಯಾದಂಥ ಜಯ ಸಿಕ್ಕಿದೆ. ಮೊದಲ ಪ್ರಾಶಸ್ತ್ಯ ಮತಗಳಲ್ಲೇನೆ ಜಯಭೇರಿ ಬಾರಿಸಿಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ಇದು ಲೋಕಸಭೆಯ ಫಲಿತಾಂಶದ ಬಳಿಕ ಮತ್ತೊಂದು ಅರಗಿಸಿಕೊಳ್ಳಲಾಗದಂತಹ ನೋವು, ಮುಖ್ಯಮಂತ್ರಿಗಳಿಗೆ ಸೋಲು. ಸೊ ಸಿಎಂ ತವರಿನಲ್ಲೇ ಕಾಂಗ್ರೆಸ್ಗೆ ಈಗ ಮತ್ತೊಮ್ಮೆ ಮುಖಭಂಗವಾಗಿದೆ. ಸೊ ಅಲ್ಲಿ ಕಾಂಗ್ರೆಸ್ನ ಮರಿತಿಬ್ಬೇಗೌಡರಿಗೆ ಹೀನಾಯ ಸೋಲಾಗಿದೆ. 4,658 ಮತಗಳ ಅಂತರದಿಂದ ಮರಿತಿಬ್ಬೇಗೌಡರು ಸೋತಿದ್ದಾರೆ.